ಬೆಳಗಾವಿ ನಗರದ ಅಭಿವೃದ್ಧಿಗೆ ಮೊದಲೇ ಸಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 2008ರಿಂದ ಪ್ರತಿ ವರ್ಷ 100 ಕೋಟಿ ರೂಪಾಯಿ ವಿಶೇಷ ಅನುದಾನ ಅಭಿವೃದ್ಧಿ ಕೊಡ್ತಾ ಇದ್ರು. ಅದಾದ ನಂತರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರ ಅವರು ಕೊಟ್ಟಿದ್ರು. ಆದ್ರೆ ಈಗ ಈ ಸರ್ಕಾರ ಬಂದು 3 ವರ್ಷಕ್ಕಿಂತ ಹೆಚ್ಚಾಯ್ತು. 3 ವರ್ಷದಿಂದ ಹಿಂದೆ 100 ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ರು. ಎಸ್ಟಿಮೇಟ್ ಆಯ್ತು, ಎಲ್ಲ ಆಯ್ತು. ಇವತ್ತಿನ ತನಕ ಅನುದಾನದಿಂದ ಕೆಲಸಗಳನ್ನ ಟೆಂಡರ್ ಮಾಡ್ಕೊಂಡಾರ. ಟೆಂಡರ್ ಅಲ್ಲೇ ಬೆಂಗಳೂರಿನಾಗ ಮಾಡಿ ಅವ್ರು ಯಾರು ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇಲ್ಲ. ಅವ್ರು ಇಲ್ಲಿ ಸಬ್ ಕಾಂಟ್ರಾಕ್ಟ್ ಕೊಡ್ತೇವೆ ಅಂದ್ರೆ ಯಾರು ಕಾಂಟ್ರಾಕ್ಟ್ ತಗೋತಾ ಇಲ್ಲ. ಹೀಗಾಗಿ ಯಾವ್ದೇ ಸರ್ಕಾರ ಇದ್ರೆ ಒಂದು 5-6 ತಿಂಗಳಾಗ ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಗ್ಬೇಕು. ಇವತ್ತು 3ನೇ ಕಂತು ಬರ್ಬೇಕು ನಮಗೆ. ಖರೆ ಅಂದ್ರೆ 100 ಕೋಟಿ ರೂಪಾಯಿ 3ನೇದು ಬರ್ಬೇಕು. ಪ್ರತಿ ವರ್ಷ 100 ಕೋಟಿ ರೂಪಾಯಿ. ಮೊದಲೇ 100 ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಆಗಿಲ್ಲ. ಈ ಕೆಲಸ ಪ್ರಾರಂಭ ಇನ್ನೂ ಆಗಿಲ್ಲ. ಇನ್ನು ಯಾವಾಗ ಆಗ್ತೈತಿ ಯಾರಿಗೂ ಗೊತ್ತೇನು. ಮುಂದಿನ ಚುನಾವಣೆ ಮುಗಿದ ನಂತರ ಆಗ್ತೈತಿ. ಅದಕ್ಕೆ ಈ ಸರ್ಕಾರ ಎಲ್ಲಾ ರಂಗದಲ್ಲಿ ವಿಫಲ ಆಗಿದ್ದದ. ಇದು ಒಂದು ಉದಾಹರಣೆ. ಹೌಸಿಂಗ್ ಇರ್ಬೋದು, ರೋಡ್ ಪ್ಯಾಚ್ ವರ್ಕ್ ಮಾಡಕ್ ಇವ್ರಿಗೆ ಅಧಿವೇಶನ ಇದ್ದಾಗಿರ್ಬೋದು. ಗಣಪತಿ ಉತ್ಸವನಾಗ ಹೋದ್ ಸಲ ಪ್ರತಿ ವರ್ಷ ನಮಗೆ ಬರ್ತಿದ್ದು ಅಧಿವೇಶನಕ್ಕೆ. ಯಾವ್ದೋ ಸರ್ಕಾರ ಇದ್ರು ಅಧಿವೇಶನ ಬಂದಾಗ ಒಂದು 10-15 ಕೋಟಿ ರೂಪಾಯಿ ಕೊಡ್ತಿದ್ರು ನಗರನ್ಯಾಗ ಪಟೋಲ್ ತುಂಬಾಕ ಅಥವಾ ಕೆಲವೊಂದು ಎಮರ್ಜೆನ್ಸಿ ರಸ್ತೆ ಮಾಡಕ. ಅವು ಕೊಡ್ಲಿಲ್ಲ. ಹಿಂಗಾಗಿ ಈ ಸರ್ಕಾರ ಪೂರ್ಣ ದಿವಾಳಿಯದಿದ್ದದ. ಬೇಕಾದ್ರೆ ನಿಮ್ಗೆ ಒಂದೇ ಉದಾಹರಣೆ ಹೇಳ್ತೀನಿ. ನನ್ನ ಕ್ಷೇತ್ರನ್ಯಾಗ ಸುಮಾರು 200 ಗುಡಿಗಳು ಕೆಲಸ ಪ್ರಾರಂಭ ಆಗಿದ್ದು ನಮ್ಮ ಸರ್ಕಾರದಾಗ ಅಪ್ರೂವ್ ಮಾಡಿ. ಅದು ಮುಂದಿನ ಹಣ ಬಿಡುಗಡೆ ಮಾಡಿಲ್ಲ ಇನ್ನೂ ತನಕ. ಹಿಂಗಾಗಿ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಆ ಗುಡಿಗಳು ನೋಡಿದ್ರೆ ಪಿಲ್ಲರ್ಗಳು ಅದಾವ, ಸ್ಲ್ಯಾಪ್ ಇಲ್ಲ. ಸ್ಲ್ಯಾಪ್ ಇದ್ರೆ ಒಳಗೆ ಗಿಲಾವಿಲ್ಲ, ಗಿಲಾವಿದ್ರೆ ಬಗಲ ಹಚ್ಚಿಲ್ಲ. 2 ವರ್ಷದಿಂದ ಒಂದು ಸಮಾಜದ ಆಯಾ ಸಮಾಜದವ್ರ ಮಂದಿ ರೊಚ್ಚಿಗೆದ್ದಿದ್ದಾರೆ. ನಿಮ್ಗೆ ತೋರಿಸ್ಕೊಂಡ್ ಬೇಕಾದ್ರೆ ಬರ್ರಿ. ಇರಾಕ್ ಆದಂಗ ಆಗಿದ್ದೈತಿ ಈ ಗುಡಿಗಳ ಪರಿಸ್ಥಿತಿ. ಸರಿ, ಇದಕ್ಕೆ ಸಂಬಂಧಪಟ್ಟಂಗೆ ಮಳೆಗಾಲದ ಅಧಿವೇಶನದಲ್ಲಿ ಏನ್ ಯಾವ ರೀತಿ ಹೋರಾಟ ಮಾಡ್ತೀರಾ ಅಂತ? ಅಂದ್ರೆ ಮನುಷ್ಯ ಕೇಳುವಂತಾವಿದ್ರೆ ಹೋರಾಟ ಮಾಡಬಹುದು. ಕೇಳುವಂತ ಸರ್ಕಾರ ನೋಡೋಣ. ಈಗ ಹೊಸ ಮುಖ್ಯಮಂತ್ರಿ ಆಗಿದಾರು, ಏನ್ ಪರಿವರ್ತನೆ ತರ್ತಾರೆ. ಹೋರಾಟ ಎಲ್ಲ ಅವ್ರಿಗೆ ಪ್ರಶ್ನೆಗಳ ವಿಧಾನಸಭೆ ಒಳಗೆ ಯಾವ ರೀತಿ ಪ್ರಶ್ನೆಗಳ ಮುಖಾಂತರ ಸರ್ಕಾರವನ್ನು ಎಚ್ಚರಣೆ ಮಾಡುವಂತದ್ದು ಮಾಡ್ತೀವಿ. ಅದು ನನಗೇನ ಆಶ್ಚರ್ಯ ಐತಿ. ಈ ಈ ಸರ್ಕಾರ ಅಭಿವೃದ್ಧಿಗೆ ಒತ್ತು ಕೊಡ್ತೈತಿ ಅನ್ನೋದು. ಅಲ್ಲ, ಅನುದಾನ ಇಲ್ಲ. ಮತ್ತೆ ಸರ್ಕಾರನ್ಯಾಗ ಹಿಂದಿನ ಸರ್ಕಾರ ಏನ ಅವ್ರು ಇದ್ರಲ್ಲ, ಒಬ್ರಿಗೊಬ್ರು ತಾಳೆನೇ ಇಲ್ಲಾಗಿತ್ತು. ಯಾರ ಮಾತು ಯಾರು ಕೇಳ್ತಾ ಇಲ್ಲಾಗಿದ್ರು. ಆ ಪರಿಸ್ಥಿತಿ ಇತ್ತು. ಇವತ್ತು ಈ ಸರ್ಕಾರ ಸ್ಥಾಪನೆ ಆದ ನಂತರ ನೋಡಿರ್ಬೇಕು ನೀವು, ಬರೀ ಎಲ್ಲಾರು ದಿಲ್ಲಿಗೆ ಹೊಂಟಿದಾರ. ನನಗೆ MLA ಮಾಡು, ನನಗೆ ಈ ಪೋರ್ಟ್ಫೋಲಿಯೋ ಬೇಡ ಅಂತ. ಮಂತ್ರಿಗಳು ಎಲ್ಲಿ ಅದಾರ? ಅಲ್ಲ, ನೆರೆಗೂ ಇಲ್ಲ, ಬರೇಗೂ ಇಲ್ಲ, ಹೊರೆಗೂ ಇಲ್ಲ. ನೀವು ಬರೇ ನೆರೆ ಹೊರೆ ಅಷ್ಟೇ ಬರೇಗ ಯಾರಿಗೂ ಇಲ್ಲ. ಅವ್ರ ಪೋರ್ಟ್ಫೋಲಿಯೋ ಚೇಂಜ್ ಮಾಡ್ರ ಅವರು ದಿಲ್ಲಿಗೆ ಅಡ್ಡಾಡದಾರ ಕೆಲವು.